ತಿರುಪತಿಯಲ್ಲಿ ತಿಮ್ಮಪ್ಪನ ದರ್ಶನವನ್ನ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಹೋದಂತಹ ಭಕ್ತರು ಕಾಲ್ತುಳಿತಕ್ಕೆ ಒಳಗಾಗಿ 6 ಮಂದಿ ದುರ್ಮರಣಕ್ಕೆ ಈಡಾದಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ಆ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳಿಂದ ಈ ದುರ್ಘಟನೆಯ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ಈಗ ತಿರುಪತಿಗೆ ಹೋಗಿ ಅಲ್ಲಿ ಏನೇನು ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಅಧಿಕಾರಿಗಳಿಂದ. ಈಗಾಗಲೇ 25 ಲಕ್ಷ ಪರಿಹಾರವನ್ನ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಕಾಂಗ್ರೆಸ್ ಇಲ್ಲಿ ಆಗ್ರಹ ಮಾಡ್ತಾ ಇದೆ 1 ಕೋಟಿ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ. ಸೊ ನೈತಿಕ ಹೊಣೆ ಹೊತ್ತು ರಾಜೀನಾಮೆಗೆ YSRC ಕೂಡ ಆಗ್ರಹವನ್ನ ಮಾಡ್ತಾ ಇದೆ. ತಿರುಪತಿಗೆ ಆಂಧ್ರ ಸಿಎಂ ಭೇಟಿ ಕೊಟ್ಟು ನಿನ್ನೆ ನಡೆದಂತಹ ಈ ಒಂದು ದುರ್ಘಟನೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಏನು ಆಯಿತು, ಯಾವ ಕಾರಣಕ್ಕಾಗಿ ಇಂತಹ ಒಂದು ಘಟನೆ ನಡೆಯಿತು ಅನ್ನೋದರ ಬಗ್ಗೆ ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ತಿರುಪತಿಯಿಂದ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ನಿನ್ನೆ ನಡೆದಂತಹ ಈ ಒಂದು ದುರ್ಘಟನೆಯ ಬಗ್ಗೆ ಆಂಧ್ರ ಸಿಎಂ ಕೂಡ ಈಗ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ಈಗ ಸದ್ಯಕ್ಕೆ ಯಾವ ರೀತಿಯಾಗಿ ತನಿಖೆ ಕೂಡ ನಡೀತಾ ಇದೆ, ಯಾವ ರೀತಿಯಾಗಿ ಈಗ ಅಧಿಕಾರಿಗಳು ಸಿಎಂಗೆ ಮಾಹಿತಿ ನೀಡಿದ್ದಾರೆ? ನವಿತಾ, ಏನು ನಿನ್ನೆ ತಿರುಪತಿಯಲ್ಲಿ ಒಂದು ಕಾಲ್ತುಳಿತ ಉಂಟಾಗಿತ್ತು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರೀಗ ಘಟನಾ ಸ್ಥಳ ಮತ್ತೆ ಆಸ್ಪತ್ರೆಗೆ ಭೇಟಿ ಕೊಟ್ಟು ಒಂದು ಮಾಹಿತಿ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ಗಾಯಾಳುಗಳು ಇರುವಂತಹ ಸ್ವಿಮ್ಸ್ ಆಸ್ಪತ್ರೆ ಏನಿದೆ, ಈ ಒಂದು ಆಸ್ಪತ್ರೆಗೆ ಈಗ ಆಗಮಿಸಿ ಇಲ್ಲಿರುವಂತಹ ಗಾಯಾಳುಗಳ ಒಂದು ಆರೋಗ್ಯವನ್ನ ವಿಚಾರಿಸುವಂಥದ್ದು ಮತ್ತೆ ಅವರಿಗೆ ಧೈರ್ಯ ತುಂಬಿ ಸರ್ಕಾರ ನಿಮ್ಮ ಜೊತೆ ಇರುತ್ತೆ ಮತ್ತೆ ಯಾವುದೇ ರೀತಿಯ ಖರ್ಚು ವೆಚ್ಚಗಳನ್ನ ಸರ್ಕಾರ ಭರಿಸುತ್ತೆ ಅನ್ನೋದ್ರ ಬಗ್ಗೆ ಒಂದು ಭರವಸೆಯನ್ನ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರೋದು. ಮತ್ತೆ ಈ ಒಂದು ಘಟನೆಯಲ್ಲಿ ಸುಮಾರು 6 ಜನ ಸಾವನ್ನಪ್ಪಿದ್ರೆ, ಸುಮಾರು 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕೂಡ ಒಂದು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಈಗ ಸ್ವಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಸುಮಾರು 20ಕ್ಕೂ ಹೆಚ್ಚು ಮಂದಿ ಗಾಯಗಳು ಇಲ್ಲಿ ದಾಖಲಾಗಿದ್ದು ಅವರಿಗೆ ಈಗಾಗಲೇ ನಿನ್ನೆಯಿಂದಲೂ ಕೂಡ ಒಂದು ಚಿಕಿತ್ಸೆ ಕೂಡ ನೀಡಲಾಗ್ತದೆ. ಅಂತ ಗಾಯಗಳನ್ನ ಭೇಟಿಯಾಗಿ ಈ ಒಂದು ಘಟನೆ ಯಾವ ರೀತಿ ಆಯ್ತು ಮತ್ತೆ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇರೋದು. ಮತ್ತೆ ಈಗಾಗಲೇ ಈ ಒಂದು ಭೇಟಿಯ ನಂತರ TTD ಅಧಿಕಾರಿಗಳು ಮತ್ತೆ ಪೊಲೀಸ್ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಕೂಡ ಮಾಡಿ ಈ ಒಂದು ಘಟನೆ ಯಾವ ರೀತಿ ಆಯ್ತು ಮತ್ತೆ ದಿಢೀರನ್ನೇ ಕಾಲ್ತುಳಿತ ಉಂಟಾಗೋದಕ್ಕೆ ಕಾರಣವಾದ್ರು ಏನು ಅನ್ನೋದ್ರ ಬಗ್ಗೆ ಒಂದು ಚರ್ಚೆಯನ್ನ ಮಾಡಿ ಇದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ತನಿಖೆಯನ್ನು ಕೂಡ ನಡೆಸೋದಕ್ಕೆ ಒಂದು ಸೂಚನೆ ಕೊಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಬಗ್ಗೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ತನಿಖೆ ನಡೀತಾ ಇದ್ದು ಅಲ್ಲಿರುವಂತಹ CCTV ಫುಟೇಜ್ಗಳನ್ನು ಕೂಡ ಸಂಗ್ರಹ ಮಾಡಿ ದಿಢೀರನ್ನೇ ಕಾಲ್ತುಳಿತ ಉಂಟಾಗಿದ್ದ ಹೇಗೆ ಮತ್ತೆ ಆ ಮಹಿಳೆಯರು ಯಾವ ರೀತಿ ಕೆಳಗಡೆ ಬಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮೃತಪಟ್ಟಂತ ಏನು 6 ಮಂದಿ ಇದ್ದಾರೆ ಅವರಿಗೆ ಸುಮಾರು 25 ಲಕ್ಷ ಪರಿಹಾರವನ್ನ ಈಗ ಸರ್ಕಾರದಿಂದ ಘೋಷಣೆ ಕೂಡ ಮಾಡಿರುವುದು. ಮತ್ತೆ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದು ಆ ಒಂದು ಸಂಬಂಧಪಟ್ಟಂತ ಒಂದು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೂಡ ಈಗ ನೀಡಲಾಗ್ತಿದೆ. ಅಧಿಕಾರಿಗಳು ಏನ್ ಮಾಹಿತಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ, ಜೊತೆಗೆ ಗಂಭೀರವಾಗಿ ಗಾಯಗೊಂಡಿರುವಂತಹ ಗಾಯಾಳುಗಳಿಗೆ ಹೆಚ್ಚಿನ ಚಿಕಿತ್ಸೆಯನ್ನ ಯಾವ ರೀತಿಯಾಗಿ ನೀಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನಾದ್ರೂ ಕೊಟ್ಟಿದ್ದಾರೆ ಅಥವಾ ಬೇರೆ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಲಾಗತ್ತಾ, ಹೇಗೆ? ನವಿತಾ, ಈಗಾಗಲೇ ಈ ಒಂದು ಘಟನೆಗೆ ಪ್ರೈಮರಿಯಾಗಿ ಏನು ಆ ಒಂದು ಗುಂಪಿನಲ್ಲಿದ್ದಂತ ಓರ್ವ ಮಹಿಳೆ ಉಸಿರಾಟದ ತೊಂದರೆಯಿಂದಾಗಿ ಅಸ್ವಸ್ಥಗೊಳ್ತಾಳೆ. ನಂತರ ಆಕೆಯನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಅಲ್ಲಿದ್ದಂತ ಅಧಿಕಾರಿಗಳು ಏನ್ ಮಾಡ್ತಾರೆ, ಅವರು ಗೇಟ್ ಅನ್ನ ದಿಢೀರನ್ನು ಓಪನ್ ಮಾಡ್ತಾರೆ. ದಿಢೀರನ್ನು ಗೇಟ್ ಓಪನ್ ಮಾಡಿದಂತ ಅಲ್ಲಿದ್ದಂತ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿದ್ದಂತ ಭಕ್ತಾದಿಗಳು ಏಕಾಏಕಿ ಗೇಟ್ ಅನ್ನ ಬ್ರೇಕ್ ಮಾಡಿ ಹೊರಗಡೆ ಬರುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಟಿಕೆಟ್ ಎಲ್ಲ ಕೊಡ್ತಾ ಇದಾರೆ, ಅದಕ್ಕೆ ಎಲ್ಲರೂ ಗೇಟ್ ಓಪನ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಫೋರ್ಸ್ ಆಗಿ ನುಗ್ಗಿ ಹೊರಗಡೆ ಬರ್ತಾರೆ. ಈ ಒಂದು ಘಟನೆಯಿಂದಾಗಿ ಅಲ್ಲಿ ಕಾಲ್ತುಳಿತ ಉಂಟಾಗೋದಕ್ಕೆ ಕಾರಣ ಅಂತ ಹೇಳಿ ಈಗ ಮೇಲ್ನೋಟಕ್ಕೆ ಕಂಡು ಬಂದಿರೋದು. ಆದ್ರೆ ಅಲ್ಲಿ DYSP ನೇತೃತ್ವದ ಒಬ್ಬ ಅಧಿಕಾರಿಯನ್ನ ಬಂದೋಬಸ್ತ್ಗೋಸ್ಕರ ನಿಯೋಜನೆ ಕೂಡ ಮಾಡಲಾಗಿತ್ತು. ಆದ್ರೆ ಅವರ ಅನುಮತಿ ಇಲ್ಲದೆ ಯಾವ ರೀತಿ ಗೇಟ್ ಓಪನ್ ಆಯ್ತು, ಯಾರು ಓಪನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇರೋದು. ಮತ್ತೆ ಅಲ್ಲಿರುವಂತ CCTV ಫುಟೇಜ್ ಏನಿದೆ ಅದನ್ನು ಕೂಡ ಈಗ ಪರಿಶೀಲನೆ ಮಾಡಿ ಆ ಮಹಿಳೆ ಏನಾದ್ರು ಅಸ್ವಸ್ಥಗೊಂಡಿದ್ರ ಅಥವಾ ಬೇರೆ ಏನಾದ್ರು ಕಾರಣಕ್ಕೋಸ್ಕರ ಗೇಟ್ ಅನ್ನು ಓಪನ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರೋದು. ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಿ ಈ ಒಂದು ದುರ್ಘಟನೆಗೆ ಅಸಲಿ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಪತ್ತೆ ಮಾಡ್ತಾ ಇದ್ದಾರೆ. ನವಿತಾ, ಈಗಲೂ ಕೂಡ ಅಲ್ಲೇ ಇದ್ದಾರಾ ಮುನಿರಾಜು? ನವಿತಾ, ಈಗಾಗಲೇ ಸಿಎಂ ಚಂದ್ರಬಾಬು ನಾಯ್ಡು ಅವರೀಗ ಏನು ಸ್ವಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಈಗ ಆಸ್ಪತ್ರೆಗೆ ಆಗಮಿಸಿದ್ರೆ ಅಲ್ಲಿರುವಂತಹ ಗಾಯಗಳೇನಿದ್ರೆ ಸುಮಾರು 20ಕ್ಕೂ ಹೆಚ್ಚು ಮಂದಿ ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅವರನ್ನ ಪ್ರತ್ಯೇಕವಾಗಿ ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸಿ ಅವರಿಗೆ ಒಂದು ಧೈರ್ಯ ತುಂಬುವಂಥದ್ದು ಮತ್ತೆ ಅವರ ಆರೋಗ್ಯದ ಪರಿಸ್ಥಿತಿಗಳ ಬಗ್ಗೆ ಒಂದು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಕೆಲವರು ಗಂಭೀರವಾಗಿ ಚಿಕಿತ್ಸೆ ಏನು ಗಾಯಗೊಂಡಿದ್ದಾರೆ ಅಂತವ್ರಿಗೆ ಹೆಚ್ಚಿನ ಒಂದು ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರೋದು. ಮತ್ತೆ ಅವರ ಚಿಕಿತ್ಸಾ ವೆಚ್ಚವನ್ನ ಕೂಡ ಸರ್ಕಾರವೇ ಭರಿಸುತ್ತೆ ಅಂತ ಹೇಳಿ ಅವರಿಗೆ ಒಂದು ಧೈರ್ಯವನ್ನ ಹೇಳುವಂತ ಕೆಲಸವನ್ನ ಈಗ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ 1 ಕೋಟಿ ಪರಿಹಾರಕ್ಕೆ ಈಗಾಗಲೇ ಮನವಿ ಮಾಡ್ತಾ ಇದೆ, ಬೇಡಿಕೆಯನ್ನ ಇಡ್ತಾ ಇದೆ. ಜೊತೆಗೆ ಈಗಾಗಲೇ ರಾಜೀನಾಮೆಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಬೇಡಿಕೆ ಇಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗ್ತಿದೆ?
ನವಿತಾ, ಈಗಾಗಲೇ ಮುಖ್ಯಮಂತ್ರಿಗಳು ಇಲ್ಲಿಗೆ ಆಗಮಿಸಿದ್ರೆ ಮತ್ತೆ ಏನು ಆಂಧ್ರದ ಕೆಲವು ಸಚಿವರು ಕೂಡ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರೆ ಮತ್ತೆ ಗಾಯಾಳುಗಳನ್ನು ಕೂಡ ಭೇಟಿಯಾಗಿ ಮಾತನಾಡಿರುತ್ತದೆ. ಮತ್ತೆ ಇದೇ ಸಂದರ್ಭದಲ್ಲಿ ಅಲ್ಲಿದ್ದಂತ ಕೆಲವು ಮೃತಪಟ್ಟಂತ ವ್ಯಕ್ತಿಗಳ ಕುಟುಂಬದವರು ಏನಿದ್ರೆ ಅವರು 25 ಲಕ್ಷ ಪರಿಹಾರ ಸಾಲದು 1 ಕೋಟಿ ಪರಿಹಾರವನ್ನು ಕೊಡಬೇಕು, ಮತ್ತೆ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಒಂದು ಹುದ್ದೆಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಕೆಲವರು ಡಿಮ್ಯಾಂಡ್ ಅನ್ನು ಕೂಡ ಮಾಡಿದ್ರು. ಮತ್ತೆ ಸಚಿವರು ಕೂಡ ಇದಕ್ಕೆ ಸರ್ಕಾರದ ಜೊತೆ ಸೂಕ್ತ ರೀತಿಯಲ್ಲಿ ಒಂದು ಚರ್ಚೆ ನಡೆಸಿ ಆ ನಂತರ ಒಂದು ಭರವಸೆ ಕೊಡುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಈಗ ಖುದ್ದಾಗಿ ಮುಖ್ಯಮಂತ್ರಿಗಳೇ ಭೇಟಿ ಕೊಟ್ಟಿರೋದ್ರಿಂದ ಈಗ ಇಲ್ಲಿ ಕೂಡ ಒಂದು ಅದ್ರ ಬಗ್ಗೆ ಒಂದು ಒತ್ತಾಯ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಈಗಾಗಲೇ ಏನು ಈ ಒಂದು ಇನ್ಸಿಡೆಂಟ್ ಬಗ್ಗೆ ಮುಖ್ಯಮಂತ್ರಿಗಳ ಒಂದು ಸಭೆಯನ್ನ ನಡೆಸಿ ನಂತರ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿರೋದು. ಈ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಇನ್ಸಿಡೆಂಟ್ ಆಯ್ತು, ಮತ್ತೆ ಏನು ಮೃತಪಟ್ಟವರಿಗೆ ಪರಿಹಾರ ಏನ್ ಕೊಡಲಾಗುತ್ತೆ, ಮತ್ತೆ ಗಾಯಾಳುಗಳಿಗೆ ಯಾವ ರೀತಿ ಪರಿಹಾರ, ಮತ್ತೆ ಈ ಒಂದು ಘಟನೆ ಬಗ್ಗೆ ತನಿಖೆಯನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರೇ ಸ್ಪಷ್ಟ ಅಂದ್ರೆ ಉತ್ತರವನ್ನು ಕೊಡುವಂತ ಸಾಧ್ಯತೆ ಕೂಡ ಇದೆ. ಅದಕ್ಕೋಸ್ಕರ ಇನ್ನು ಕೆಲವೇ ಕ್ಷಣಗಳಲ್ಲಿ ಗಾಯಾಳುಗಳನ್ನ ಭೇಟಿಯಾದ ನಂತರ ಮುಖ್ಯಮಂತ್ರಿಗಳೇ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾರೆ. ನವಿತಾ, ಈಗ ಮುನಿರಾಜ್, ಒಂದ್ ಕಡೆ ನಿನ್ನೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಂದ್ರೆ ಮಾಬ್ ರೀತಿಯಾಗಿ ಸೇರಿದ್ರು ಭಕ್ತರು, ಇಂತಹ ಒಂದು ಘಟನೆ ಕೂಡ ಸಂಭವಿಸಿದೆ. ಆ ನಂತರ ಈಗ ಅಂದ್ರೆ ಯಾರಿಗೂ ಕೂಡ ಇವತ್ತು ಪ್ರವೇಶ ಇಲ್ವಾ ಹೇಗೆ, ಅಥವಾ ನಿನ್ನೆ ಇದ್ದಂತಹ ಭಕ್ತರಿಗೂ ಕೂಡ ದರ್ಶನಕ್ಕೆ ಅವಕಾಶ ಇದೆಯಾ ಇಲ್ವಾ ಹೇಗೆ? ನವಿತಾ, ಈಗಾಗಲೇ ನಿನ್ನೆ ಏನು ವೈಕುಂಠ ದ್ವಾರದ ಒಂದು ದರ್ಶನಕ್ಕೋಸ್ಕರ ಒಂದು ಕೌಂಟರ್ಗಳಲ್ಲಿ ಒಂದು ಟಿಕೆಟ್ ಅನ್ನು ವಿತರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ 5 ಗಂಟೆಗೆ ವಿತರಣೆ ಆಗುವಂತ ಟಿಕೆಟ್ಗೆ ನಿನ್ನೆ ಮಧ್ಯಾಹ್ನ 12 ಗಂಟೆಯಿಂದಲೇ ಜನ ಅಲ್ಲಿ ಸೇರೋದಕ್ಕೆ ಶುರು ಮಾಡಿದ್ರು. ನಿನ್ನೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ ಇಡೀ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಆದ್ರೆ 5 ಗಂಟೆ ಮತ್ತೆ 6 ಗಂಟೆ ಸುಮಾರಿನ ನಡುವೆ ಆ ಒಂದು ಪಾರ್ಕ್ ಏನಿದೆ, ಆ ಒಂದು ಪಾರ್ಕ್ ನ ಏರಿಯಾದಲ್ಲಿ ಇದ್ದಂತ ಒಂದು ಕೌಂಟರ್ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಮಹಿಳೆ ಒಬ್ಬರಿಗೆ ಉಸಿರಾಟದ ತೊಂದರೆ ಆಗಿದ್ದರಿಂದ ದಿಢೀರನ್ನು ಗೇಟ್ ಅನ್ನು ಓಪನ್ ಮಾಡಿ ಆಕೆಯನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾದಾಗ ಅಲ್ಲಿದ್ದಂತ ಇಡೀ ಕ್ರೌಡ್ ಈಗಲೇ ಟಿಕೆಟ್ ಕೊಡ್ತಾನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ದಿಢೀರನ್ನು ಹೊರಗಡೆ ಬರೋದಕ್ಕೂ ಕೂಡ ಶುರು ಮಾಡಿದ್ರು. ಈ ಒಂದು ಇನ್ಸಿಡೆಂಟ್ ಇಂದಾಗಿ ಅಲ್ಲಿ ದೊಡ್ಡ ಮಟ್ಟದ ಒಂದು ಕಾಲ್ ತುಳಿತ ಮತ್ತೆ ಅವಘಡ ಆಗಿರೋದು. ಆದ್ರೆ ಈಗಾಗಲೇ ಈ ಒಂದು ಅವಘಡಕ್ಕೆ ಸಂಬಂಧಪಟ್ಟಂತೆ ಇಂದು ಬೆಳಿಗ್ಗೆ 5 ಗಂಟೆಯಿಂದಲೇ ಅದೇ ಏರಿಯಾದಲ್ಲೇ ಮತ್ತೆ ಟಿಕೆಟ್ ವಿತರಣೆ ಮಾಡುವಂತ ಕೆಲಸವನ್ನು ಕೂಡ ಆರಂಭ ಮಾಡಿದ್ರು. ಸುಮಾರು 10 ಕೌಂಟರ್ಗಳಲ್ಲಿ ಟಿಕೆಟ್ ಅನ್ನ ವಿತರಣೆ ಮಾಡಿ ಅಲ್ಲಿದ್ದಂತ ಸುತ್ತಮುತ್ತಲಿನ ಏರಿಯಾಗಳ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳಿಗೆ ಈಗಾಗಲೇ ಟೋಕನ್ ಅನ್ನು ಕೂಡ ವಿತರಣೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ಇದ್ದಾಗ ಎಲ್ರಿಗೂ ಕೂಡ ಒಂದು ವೈಕುಂಠ ದ್ವಾರದ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರೋದು. ಯಾಕಂದ್ರೆ ಇದು ತಿರುಪತಿಯಲ್ಲಿ ಆಗಿರುವಂತಹ ಇನ್ಸಿಡೆಂಟ್. ನಾಳೆ ಬೆಳಿಗ್ಗೆ ತಿರುಮಲದಲ್ಲಿ ಏನು ವೈಕುಂಠ ದ್ವಾರದ ದರ್ಶನ ಇರುತ್ತೆ ಅಲ್ಲಿ ಎಲ್ಲರಿಗೂ ಕೂಡ ಒಂದು ಟಿಕೆಟ್ ಅನ್ನ ಯಾರು ಹೊಂದಿರ್ತಾರೆ ಅಂತವರನ್ನ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕೆ ಸಿದ್ಧತೆಗಳಾಗಿದೆ. ನವಿತಾ, ಅದೇ ಸದ್ಯಕ್ಕೆ ಈಗಂತೂ ಮುನಿರಾಜ್ ಒಂದ್ ರೀತಿಯ ಆತಂಕ ಅದು ಅಲ್ಲಿರುವಂತಹ ಭಕ್ತರಲ್ಲಿ ಇದೆಯಾ ಹೇಗೆ ಅಂತ? ಖಂಡಿತ ನವಿತಾ, ಯಾಕಂದ್ರೆ ನಿನ್ನೆ ಇನ್ಸಿಡೆಂಟ್ ಏನಿದೆ ಅದು ಇಡೀ ಭಕ್ತ ಸಮೂಹದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಆತಂಕವನ್ನ ಸೃಷ್ಟಿ ಮಾಡಿರೋದು. ಯಾಕಂದ್ರೆ ತಿರುಪತಿಗೆ ಪ್ರತಿನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಮತ್ತೆ ಲಕ್ಷಾಂತರ ಮಂದಿ ಡೈಲಿ ದರ್ಶನವನ್ನ ಪಡ್ಕೊಂಡು ಅಲ್ಲಿ ಪ್ರಸಾದವನ್ನ ಪಡಿತಾರೆ, ಮತ್ತೆ ಊಟ ತಿಂಡಿಯನ್ನು ಕೂಡ ಮಾಡ್ತಾರೆ. ಇಂಥ ಒಂದು ಸ್ಥಳದಲ್ಲಿ ಈ ರೀತಿಯಾಗಿ ಇನ್ಸಿಡೆಂಟ್ ಆಗಿರೋದು ಇದೇ ಮೊದಲ ಬಾರಿಗೆ ಆಗಿರೋದು. ಅದರಿಂದ ಅಲ್ಲಿದ್ದಂತ ಬರುವಂತ ಭಕ್ತಾದಿಗಳೇನಿದ್ರೆ ಅವರು ಕೂಡ ಕೆಲವು ಕ್ಷಣದಲ್ಲಿ ಒಂದು ಆತಂಕಕ್ಕೆ ಒಳಗಾಗಿದ್ರು. ಮುಂದೆ ಏನಾದ್ರು ಈ ರೀತಿ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅನ್ನೋ ರೀತಿಯಲ್ಲಿ ಕೂಡ ಕೆಲವರು ಆತಂಕಕ್ಕೆ ಒಳಗಾಗಿ ರಾತ್ರಿ ಆ ಒಂದು ಮಾಬ್ ಜಮಾಯಿಸಿದ್ರು. ಅವರು ರಾತ್ರಿನೇ ಖಾಲಿ ಆಗಿದ್ರೆ ನಂತರ ಬೆಳಗ್ಗೆ ಟಿಕೆಟ್ ಕೊಡ್ತಾ ಇದ್ರು ಒಂದು ಮಾಹಿತಿಯನ್ನ ತಿಳಿದು ನಂತರ ಒಬ್ಬೊಬ್ಬರಾಗಿ ಸರತಿ ಸಾಲಿನಲ್ಲಿ ಬಂದು ಎಲ್ಲರೂ ಕೂಡ ಟಿಕೆಟ್ ಅನ್ನ ಪಡ್ಕೊಂಡು ವಾಪಸ್ ಹೋಗಿರೋದು. ಮತ್ತೆ ನಾಳೆ ಬೆಳಿಗ್ಗೆ ಎಲ್ಲರೂ ಕೂಡ ತಿರುಮಲದಲ್ಲಿ ಹೋಗಿ ಏನು ದರ್ಶನಕ್ಕೆ ವ್ಯವಸ್ಥೆ ಇದೆ ಆ ಒಂದು ಸಮಯಕ್ಕೆ ಅನುಗುಣವಾಗಿ ಎಲ್ಲರೂ ಕೂಡ ಒಂದು ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ನವಿತಾ, ಅಂದ್ರೆ ಇವತ್ತು ಕೂಡ ಅಂದ್ರೆ ಇಂಥ ಒಂದು ಘಟನೆ ಆದ್ರೂ ಕೂಡ ಇವತ್ತು ಕೂಡ ಭಕ್ತರ ಸಂಖ್ಯೆ ಹಾಗೆ ಇದೆಯಾ? ಖಂಡಿತ ನವಿತಾ, ಯಾಕಂದ್ರೆ ತಿರುಪತಿಯಲ್ಲಿ ಭಕ್ತರ ಸಂಖ್ಯೆ ಯಾವತ್ತೂ ಕೂಡ ಕಡಿಮೆ ಆಗುದಿಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ನಾಳೆ ಒಂದು ವೈಕುಂಠ ಏಕಾದಶಿ ಇರೋದ್ರಿಂದ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗಗಳಿಂದ ಮತ್ತೆ ಬೇರೆ ಬೇರೆ ಊರುಗಳಿಂದ ತಿರುಪತಿ ಮತ್ತೆ ತಿರುಮಲಕ್ಕೆ ಆಗಮಿಸಿ ಇಲ್ಲೇ ಹಾಲ್ಟ್ ಆಗುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಇವತ್ತು ರಾತ್ರಿಯಿಂದಲೇ ವಿಶೇಷ ಪೂಜೆಗಳು ಕೂಡ ಶುರುವಾಗೋದ್ರಿಂದ ರಾತ್ರಿ ಸುಮಾರು 12-1 ಗಂಟೆಯಿಂದಲೇ ಎಲ್ಲರೂ ಕೂಡ ಒಂದು ತಿರುಮಲದಲ್ಲಿ ಜಮಾಯಿಸಿ ಅಲ್ಲಿರುವಂತಹ ಒಂದು ಕಾರ್ಯಕ್ರಮಗಳು ಮತ್ತೆ ಏನು ಬೇರೆ ಬೇರೆ ವಿಶೇಷ ಪೂಜೆಗಳೇನಿದೆ ಅದರಲ್ಲಿ ಭಾಗಿಯಾಗುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರಿಂದ ಈ ಒಂದು ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳ ಓಡಾಟ ಮತ್ತೆ ಆಗಮಿಸಿರುವಂತಹ ಸಂಖ್ಯೆ ಕೂಡ ಹೆಚ್ಚಾಗಿರೋದು. ಸುಮಾರು ಏನು ಈ ಒಂದು ಕೌಂಟರ್ಗಳಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಒಂದು ಉಚಿತ ಟಿಕೆಟ್ ಗಳನ್ನ ಈಗ ವಿತರಣೆ ಮಾಡಿರೋದು. ಆದ್ರಿಂದ ಇಷ್ಟು ಮಂದಿ ಕೂಡ ನಾಳೆ ಮತ್ತೆ 3-4 ದಿನಗಳಲ್ಲಿ ಅವರು ತಿರುಮಲಕ್ಕೆ ಹೋಗಿ ಅಲ್ಲಿ ವೈಕುಂಠ ದ್ವಾರದ ಒಂದು ದರ್ಶನವನ್ನು ಪಡ್ಕೊಳ್ತಾರೆ. ಆ ರೀತಿಯಾಗಿ ಈ ಒಂದು ಏಕಾದಶಿ ಪ್ರಯುಕ್ತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ ಅಂತೇಳಿ ಅದಕ್ಕೆ ಬೇಕಾದ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರೋದು. ಮತ್ತೆ ನಿನ್ನೆಯಿಂದಲೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯ ಒಂದು ಅನಾನುಕೂಲ ಆಗ್ಬೋದು ಮತ್ತೆ ಅಡಚಣೆ ಆಗ್ಬಾರ್ದು ಅಂತೇಳಿ ಈಗ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಅದೇ ಹೆಚ್ಚಿನ ವಿಶೇಷ ವ್ಯವಸ್ಥೆ ಏನೇನು ಮಾಡಿದ್ದಾರೆ ಕೊನೆಯದಾಗಿ ಮುನಿರಾಜ್? ನವಿತಾ, ಈಗಾಗಲೇ ಈ ಒಂದು ಏನು ಭಕ್ತರ ಸಂಖ್ಯೆ ನಾಳೆ ಹೆಚ್ಚಾಗೋದ್ರಿಂದ ಸರತಿ ಸಾಲಿನಲ್ಲಿ ಬರೋದಕ್ಕೆ ಮತ್ತೆ ಅವರಿಗೆ ಯಾವುದೇ ರೀತಿಯ ಒಂದು ತೊಂದರೆ
ವ್ಯವಸ್ಥೆಯನ್ನ ಸ್ಟ್ರಾಂಗ್ ಆಗಿ ಮಾಡಿರೋದು. ಯಾಕಂದ್ರೆ ನೂಕುನುಗ್ಗಲು ಉಂಟಾದ ಸಂದರ್ಭದಲ್ಲಿ ಬ್ಯಾರಿಕೇಡ್ ಗಳನ್ನ ಬ್ರೇಕ್ ಮಾಡಿ ಹೋಗುವಂತದ್ದು ಇರುತ್ತೆ, ಮತ್ತೆ ಗೇಟ್ ಗಳನ್ನ ಬ್ರೇಕ್ ಮಾಡಿ ಹೋಗುವಂತದ್ದು ಇರುತ್ತೆ. ಆ ಸಲುವಾಗಿ ಎಷ್ಟು ಪ್ರಮಾಣದಲ್ಲಿ ಅಂದ್ರೆ ಪ್ರತಿ ಗಂಟೆಗೆ ಇಂತಿಷ್ಟು ಮಂದಿಗೆ ಅಂತೇಳಿ ಒಂದು ಟಿಕೆಟ್ ಅನ್ನ ವಿತರಣೆ ಮಾಡಿರೋದು. ಈಗ ನಾಳೆ ಏನು ನಾಳಿನ ದಿನಾಂಕ ಏನಿದೆ, ಆ ಒಂದು ದಿನಾಂಕದಲ್ಲಿ ಪ್ರತಿ ಗಂಟೆಗೆ ಇಷ್ಟು ಮಂದಿಯನ್ನ ಮಾತ್ರ ದರ್ಶನಕ್ಕೆ ಬಿಡಬೇಕು ಅಂತೇಳಿ ಒಂದು ಟಿಕೆಟ್ ನಲ್ಲೇ ನಮೂದಾಗಿರುತ್ತೆ. ಆ ಒಂದು ಸಮಯಕ್ಕೆ ಅವರು ಅಲ್ಲಿಗೆ ಬಂದ್ರೆ ಅವರನ್ನು ನೇರವಾಗಿ ದರ್ಶನದ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಡ್ತಾರೆ. ಮತ್ತೆ ಅದೇ ರೀತಿಯಾಗಿ ಪ್ರತಿ ಗಂಟೆಗೆ ಸುಮಾರು 600,000 ಆ ರೀತಿ ಇಂತಿಷ್ಟು ಸಂಖ್ಯೆಯಲ್ಲಿ ಅವರನ್ನ ಒಳಗಡೆ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜ್. ಯಾರ್ರೀ ಯತ್ನಾಳ್ ಉಗಿರಿ ಮುಖಕ್ಕೆ? ಬಿಜೆಪಿ ರೆಬೆಲ್ ಶಾಸಕ ಎಸ್.ಟಿ. ಸೋಮಶೇಖರ್ ಕೊಟ್ಟಂತಹ ಹೇಳಿಕೆ ಇದು. ಬಿವೈವಿ ಜೊತೆಗೆ ಡಿಕೆಶಿಯನ್ನ ಹೊಗಳಿ ಯತ್ನಾಳ್ ಮೇಲೆ ಸಿಟ್ಟನ್ನ ಹೊರಹಾಕಿರೋದು ಸೋಮಶೇಖರ್ ಅವರು. ಎಸ್.ಟಿ. ಸೋಮಶೇಖರ್ ಅವರು ಈ ರೀತಿಯಾಗಿ ಯತ್ನಾಳ್ ಬಗ್ಗೆ ಮಾತನಾಡಿದ್ದಾರೆ. ಯಾರ್ರೀ ಯತ್ನಾಳ್ ಉಗಿರಿ ಮುಖಕ್ಕೆ ಅಂತ ಹೇಳಿದ್ದಾರೆ ಬಿಜೆಪಿಯ ರೆಬೆಲ್ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು. ಡಿಕೆಶಿಯನ್ನ ಹೊಗಳ್ತಾ ಯತ್ನಾಳ್ ಮೇಲೆ ತಮ್ಮ ಸಿಟ್ಟನ್ನ ಅವರು ಹೊರಹಾಕಿದ್ದಾರೆ. ಬಿವೈ ವಿಜಯೇಂದ್ರ ಜೊತೆ ಡಿಕೆಶಿಯನ್ನು ಹೊಗಳಿದ್ದಾರೆ. ವಿಜಯೇಂದ್ರ ಹುಟ್ಟು ಹೋರಾಟಗಾರರು ಅಂತ ಹೇಳಿದ್ದಾರೆ ಸೋಮಶೇಖರ್ ಅವರು. ಡಿಕೆ ಶಿವಕುಮಾರ್ ಬಗ್ಗೆ ಯಾಕೆ ತಲೆ ಕೆಡಿಸಿಕೊಳ್ತೀಯಾ? ಯತ್ನಾಳ್ ಸುಮ್ಮನೆ ಹೋರಾಟ ಮಾಡ್ತಿದ್ಯಾ, ಮಾಡು ಅಂತ ಹೇಳಿದ್ದಾರೆ ಎಸ್.ಟಿ. ಸೋಮಶೇಖರ್. ಜ್ಯೋತಿಷಿ ಶಿವಕುಮಾರ್ಗೆ ಒಬ್ಬರೇ ಅಲ್ಲ, ನನಗೆ ತಿಳಿದ ಮಟ್ಟಿಗೆ ಇಡೀ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಜ್ಯೋತಿಷಿಯವ್ರನ್ನು ಕೂಡ ಶಿವಕುಮಾರ್ ಅವರಿಗೆ ಪರಿಚಯ. ಉಗಿರಿ ಯತ್ನಾಳ್ಗೆ ರೀ, ಯತ್ನಾಳ್ದು ಅವ್ರು ನೋಡ್ಕೊಳ್ರಿ. ಡಿ ಕೆ ಶಿವಕುಮಾರ್ಗೆ ಯತ್ನಾಳ್ಗೆ ಏನ್ರಿ ಸಂಬಂಧ ಇದೆ ಕೇಳಪ್ಪ. ಇಲ್ಲಿ ಯತ್ನಾಳ್ಗೂ ಡಿ ಕೆ ಶಿವಕುಮಾರ್ ಸಂಬಂಧ ಏನಿದೆ? ಡಿ ಕೆ ಶಿವಕುಮಾರ್ ಅವ್ರು ಕೇಸ್ ಹಾಕಿದಾರಲ್ಲ ಯತ್ನಾಳ್ ಮೇಲೆ ಕನಕಪುರದಲ್ಲಿ, ಆ ಕೇಸ್ ಬಗ್ಗೆ ಅಟೆಂಡ್ ಮಾಡಕ್ ಹೇಳಿ ಯತ್ನಾಳ್ಗೆ. ಡಿ ಕೆ ಶಿವಕುಮಾರ್ನ ಕ್ರಿಟಿಸೈಸ್ ಮಾಡ್ತಕ್ಕಂಥದ್ದಿಲ್ಲ. ನಿಂದೆ 108 ಇದೆ, ನಿಂದು 108 ಇದೆಯಪ್ಪ. ಅದರಿಂದ ಡಿ ಕೆ ಶಿವಕುಮಾರ್ ಬಗ್ಗೆ ತೆಗಳ್ತಕ್ಕಂಥದ್ದು ನಿನ್ನ ಡ್ಯೂಟಿ ಅಲ್ಲ. ನೀನೇನೋ ಮಾಡ್ತಾ ಇದೆಯಲ್ಲ, ಒಕ್ಕದ್ ಮಾಡ್ತಾ ಇದೀಯ, ವಿಜೇಂದ್ರ ಮಾಡ್ತಾ ಇದೆಯಲ್ಲ, ಅದು ಮಾಡ್ತಾ ಇದೆಯಲ್ಲ, ಅದ ನೀನು ನೆಮ್ಮದಿಯಾಗಿ ಮಾಡು. ಡಿ ಕೆ ಶಿವಕುಮಾರ್ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋತೀಯ? ಡಿ ಕೆ ಶಿವಕುಮಾರ್ ದೇವಸ್ಥಾನಕ್ಕೆ ಹೋಯ್ತಾರೋ, ಜ್ಯೋತಿಷಕ್ಕೆ ಹೋಯ್ತಾರೋ, ಇನ್ನೊಂದಕ್ಕೆ ಹೋಯ್ತಾರೋ, ನಿನ್ಗೆ ಯಾಕದು? ಅದು ಅವ್ರ ಹಣೆ ಬರ. ನಿನ್ಗೆ ಯಾರಪ್ಪ ಹೇಳುದ್ದು ಡಿ ಕೆ ಶಿವಕುಮಾರ್ ಬಗ್ಗೆ ಪದೇ ಪದೇ ಮಾತಾಡು ಅಂತ? ವಿಜೇಂದ್ರ ಒಬ್ಬ ಹುಟ್ಟು ಹೋರಾಟಗಾರರು. 3 ವರ್ಷದಿಂದ ಹತ್ತಿರದಿಂದ ನೋಡಿದ್ದೇನೆ. ಬೈ ಎಲೆಕ್ಷನ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಎಲ್ಲ ಎಲೆಕ್ಷನ್ ಕೂಡ ಅವರು ಎಲ್ಲೆಲ್ಲಿ ಇನ್ಚಾರ್ಜ್ ಕೊಟ್ಟಿದ್ರು, ಅಲ್ಲೆಲ್ಲ ಕೂಡ ಚುನಾವಣೆಯಲ್ಲಿ ಗೆಲ್ಸ್ಕೊಂಡು ಬಂದಿದ್ದಾರೆ. ಯಾವತ್ತೂ ವಿಜೇಂದ್ರ ಅವರು ದ್ವೇಷದ ರಾಜಕಾರಣವನ್ನು ಮಾಡ್ತಕ್ಕಂಥದ್ದನ್ನು ನಾನು ನೋಡಲಿಲ್ಲ. ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಟ ರಾಜಕಾರಣವನ್ನು ಮಾಡ್ತಕ್ಕಂಥದ್ದು ಕೂಡ ನಾನು ನೋಡಲಿಲ್ಲ. ಎಲ್ಲ ಜಾತಿ ಸಮುದಾಯದವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದನ್ನು ಕೂಡ ಹತ್ತಿರದಿಂದ ನೋಡಿದ್ದೇನೆ. ಅದರಿಂದ ಹೈಕಮಾಂಡು ವಿಜೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಹೈಕಮಾಂಡ್ ಮಾಡಾದ್ಮೇಲೆ ಎಲ್ಲರೂ ಕೂಡ ಗೌರವ ಕೊಡಬೇಕಾಗ್ತದೆ. ಒಂದು ರಾಷ್ಟ್ರೀಯ ಪಕ್ಷ ಆದ್ರಿಂದ ಹೈಕಮಾಂಡ್ ಮಾಡೋದನ್ನ ಯಾರೇ ಅಲ್ಲಿ ಅಪಸ್ವರ ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಓಪನ್ ಆಗಿ ರೈಟ್ಸ್ ಇಲ್ಲ. ನೀವು ಇಂಟರ್ನಲ್ಗೆ ಸಂಬಂಧಪಟ್ಟಂತವ್ರಿಗೆ ಹೇಳ್ತಕ್ಕಂಥದ್ದಕ್ಕೆ ರೈಟ್ಸ್ ಇದೆ. ಆದರೆ ಮಾಧ್ಯಮದ ಮುಖಾಂತರ ಬದಲಾವಣೆ ಮಾಡಬೇಕು, ಅದು ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥ ರೈಟ್ಸು ಯಾರಿಗೂ ಕೂಡ ಇಲ್ಲ. ವಿಜೇಂದ್ರ ಒಬ್ಬ ಹುಟ್ಟು ಹೋರಾಟಗಾರರು. 3 ವರ್ಷದಿಂದ ಹತ್ತಿರದಿಂದ ನೋಡಿದ್ದೇನೆ. ಶರಣಾಗತಿಯಾದ ನಕ್ಸಲರು ನಕ್ಸಲ್ ಹಾದಿ ಹಿಡಿದಿದ್ಯಾಕೆ? ಶರಣಾದವರ ಡೈರಿಯಲ್ಲಿ ಯಾರ್ಯಾರ ಹೆಸರಿತ್ತು, ಯಾರ್ಯಾರು ಹಿಟ್ ಲಿಸ್ಟ್ ಅಲ್ಲಿದ್ರು? ನ್ಯೂಸ್ 18ಗೆ ಮುಂಡಗಾರು ಲತಾ ಸಹೋದರನ ಎಕ್ಸ್ಕ್ಲೂಸಿವ್ ಹೇಳಿಕೆ. ಸಹೋದರನ ಹತ್ಯೆಗೆ ಸ್ಕೆಚ್ ಹಾಕಿದಂತೆ ಮುಂಡಗಾರು ಲತಾ. ಯಾಕಂತ ಹೇಳಿದ್ರೆ ನಕ್ಸಲ್ ಹಾದಿಯನ್ನ ವಿರೋಧಿಸಿದ್ದಕ್ಕೆ ಟಾರ್ಗೆಟ್ ಆಗಿದ್ದ ಚಂದ್ರಪ್ಪ. ಅಣ್ಣನಿಗೆ ಸ್ಕೆಚ್ ಹಾಕಿದ್ದ ಬಗ್ಗೆ, ಲತಾ ಬಗ್ಗೆ ಚಂದ್ರಪ್ಪ ಮುಕ್ತವಾಗಿ ಮಾತನಾಡಿದ್ದಾರೆ. ನ್ಯೂಸ್ 18 ಜೊತೆ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಯಾರ್ಯಾರಿಗೆ ಟಾರ್ಗೆಟ್ ಮಾಡಿಕೊಳ್ಳಲಾಗಿತ್ತು, ಯಾರ್ಯಾರು ಹಿಟ್ ಲಿಸ್ಟ್ ಅಲ್ಲಿದ್ರು, ಯಾವ ಕಾರಣಕ್ಕಾಗಿ ಅವರೆಲ್ಲರೂ ಈ ರೀತಿಯಾದಂತಹ ಕೃತ್ಯವನ್ನ ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ಮುಂಡಗಾರು ಲತಾ ಸಹೋದರ ಚಂದ್ರಪ್ಪ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. 6 ಜನ ನಕ್ಸಲರು ಸರ್ಕಾರದ ಮುಂದೆ ಹೋಗಿ ಸರೆಂಡರ್ ಆಗಿದ್ದಾರೆ. ಒಂದಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಅದರಲ್ಲಿ ಲತಾ ಈ ಶೃಂಗೇರಿ ತಾಲೂಕಿನ ಮುಂಡಗಾರು ಅನ್ನುವಂಥ ಒಂದು ಗ್ರಾಮಕ್ಕೆ ಸೇರಿರೋಂಥವ್ರು. ಈಗ ನನ್ನ ಜೊತೆ ಲತಾ ಅವರ ಸಹೋದರ ಚಂದ್ರಪ್ಪ ಅವರಿದ್ದಾರೆ. ಅವ್ರನ್ನೇ ನಾನು ಕೇಳ್ತಾ ಹೋಗ್ತೀನಿ.
ಲತಾ ಯಾಕೆ ನಕ್ಸಲೈಟ್ ಆದರು? ಲತಾ ಅವರು ಮೇಯ್ನ್ ಆಗಿ ಸರೆಂಡರ್ ಆಗೋದಕ್ಕೆ ಕಾರಣ ಏನು ಅಂದ್ಕೊಂಡಿದ್ದೀರಿ? ಲತಾ ಅವರು ಶರಣಾಗೋದಕ್ಕೆ ಕೆಲವಷ್ಟು ಅನೇಕ ಕಾರಣಗಳು ಅಂತ ಹೇಳಕ್ಕೆ ಬಯಸ್ತೀನಿ. ಒಂದು, ಅವರಿಗೆ ಇವತ್ತು ಅವರ ನಕ್ಸಲಿ ಟೀಮ್ಗಳು ಕಮ್ಮಿ ಆಗಿರ್ತಕ್ಕಂಥದ್ದು ಒಂದು. ಆಮೇಲೆ ಎರಡನೇದಾಗಿ ಈ ಸದ್ಯದಲ್ಲಿ ಅವರ ನಾಯಕರಾದ ವಿಕ್ರಮ್ ಗೌಡರು ಎನ್ಕೌಂಟ್ರಲ್ಲಿ ಹತ್ಯೆ ಆಗಿದ್ದಾರೆ. ಆನಂತರ ಅದರಲ್ಲಿ ಉಳ್ಕೊಂಡಿರೋ ಸಂಖ್ಯೆಯೂ ಕಡಿಮೆ ಆಯಿತು. ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಸಂಖ್ಯೆಯೂ ಬಹಳ ಕಡಿಮೆ ಈ ಭಾಗದಲ್ಲಿ ಇರೋದ್ರಿಂದ ಅವರಿಗೆ, ಆಮೇಲೆ ಮುಂದೆ ಅವರಿಗೂ ವಯಸ್ಸಾಗಿದೆ, ಅನಾರೋಗ್ಯ ಕಾಯಿಲೆಗಳು ಈ ಥರ ಇರಬಹುದು, ಹಾಗೆ ಅವರಿಗೆ ಹೊರಗೆ ಬರೋಕ್ಕೆ ಇಷ್ಟಪಟ್ಟಿರ್ಬೋದು. ಮೇಯ್ನಾಗಿ ಲತಾ ಯಾವಾಗ ನಕ್ಸಲೈಟ್ ಆಗಿದ್ದು? ನಕ್ಸಲೈಟ್ ಆಗುವಂಥ ಸಂದರ್ಭದಲ್ಲಿ ನಿಮ್ಗೆ ಇಂಟಿಮೇಷನ್ ಇತ್ತಾ ಅಂತ? ಹೀಗಾಗುತ್ತಂತ ನಮಗೆ ಯಾವುದೇ ವಿಚಾರ ಗೊತ್ತಿರಲಿಲ್ಲ. ಸುಮಾರು ಒಂದು 98-2000 ಆ ಟೈಮಲ್ಲಿ ಕರ್ನಾಟಕ ವಿಮೋಚನಾ ರಂಗ ಅಂತ ನಮ್ಮ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವಿರೋಧಿ ಹೋರಾಟದಲ್ಲಿ ಅವರು ಭಾಗಿಯಾಗ್ತಾಯಿದ್ರು. ಇದ್ದವಾಗ ಅವರು ತಂಡವಾಗಿ, ಈಗ ನಾವು ಇಲ್ಲಿ ಈ ಮಲೆನಾಡಿನ ಗಾಳಿ ಬೆಳಕು, ನೀರಿನ ಸದ್ದು, ಇಂಥ ಹಕ್ಕಿ ಪಕ್ಷಿಗಳ ಸದ್ದು, ಪ್ರಾಣಿಗಳ ಕೂಗು ಇದಿಷ್ಟೇ ಕೇಳ್ಕೊಂಡು ಬದುಕಿಲಿ ಆನಂದಿಸಿದವ್ರು ನಾವು. ಅಂಥ ಟೈಮ್ನಲ್ಲಿ ನಮಗೆ ಇಲ್ಲಿ ಕೇಳಿಸಿರೋ ಸದ್ದು ಒಂದು ಹಾಡಿಂದು ತಮಟೆ ಸದ್ದು. ಆ ಸಂಜೆ ಟೈಮಲ್ಲಿ ಒಂದು ಗದ್ದೆ ಬೆನ್ನಲ್ಲಿ ತಮಟೆ ಹೊಡೆದು ಹಾಡು ಹೇಳಿದಾಗ ನಮ್ಗೆ ಇನ್ನಿಲ್ಲದ ಆಕರ್ಷಣೆ ಆಗ್ತಿತ್ತು. ನಾವು ಯಾರು ಬರ್ತಿದ್ರು ಅಲ್ಲಿ ಒಂದು ತಮಟೆ ಸದ್ದು? ಆ ಟೈಮ್ನಲ್ಲಿ ನಿಲುಗುಳಿ ಪದ್ಮನಾಭ ಅನ್ನೋರು, ಆಮೇಲೆ ಇನ್ನು ಅವ್ರ ಜೊತೆಯಲ್ಲಿ ಕೆಲವು ಹೆಣ್ಮಕ್ಳೆಲ್ಲ ಇರ್ತಾಯಿದ್ರು. ನನಗೆ ಕೆಲವಷ್ಟು ಜನದೆಲ್ಲ ನೆನಪಿಲ್ಲ, ಆದರೆ ಅವರು ಮೇಯ್ನಾಗಿ ಗೊತ್ತಿದೆ. ಇನ್ನು ಹಾಗಲಗಂಜಿ ವೆಂಕಟೇಶ್ ಅವರು ಸಹ ಇದ್ದರು. ಆನಂತರ ಇನ್ನು ಆವಾಗ ಅವರು ಬಂದು ಹಾಡು ಹೇಳೋರು. ನಮಗೆ ಈ ವಾತಾವರಣದಲ್ಲಿ ಬದುಕಿದವರಿಗೆ ಆ ಹಾಡು ಕೇಳೋದು ತಮಟೆ ಅಂತ ಹೇಳಿದ್ರೆ ಎಲ್ಲ ಕಿದ್ದಿದ್ದು ಸಂಜೆ ಹೋಗಿ ಅಲ್ಲಿ ಸುತ್ತರಿತಾಯಿದ್ದು. ಹೀಗೆ 4-6 ಸರಿ ತಮಟೆ ಹೊಡಿತಿದ್ರು, ಬಂದು ಎಲ್ಲರೂ ಸೇರ್ತಾಯಿದ್ದು, ಮನೋರಂಜನೆ ಅಂದ್ಬಿಟ್ಟು ಮನೆಗೆ ಬರ್ತಾಯಿದ್ದು. ಮತ್ತು ಹೀಗೆ ಮಾಡ್ತಾ ತಮಟೆ ಸದ್ದು ನಂತರ ಹಾಡು ಮುಗಿಸಿದ ನಂತರ ಒಂದು ಭಾಷಣಕ್ಕೆಲ್ಲ ಶುರು ಮಾಡ್ತಾಯಿದ್ರು. ಭಾಷಣದಲ್ಲಿ ಇಲ್ಲಿ ಆಗ್ತಕ್ಕಂಥ ದೌರ್ಜನ್ಯಗಳು, ಹೋರಾಟದ ಬಗ್ಗೆ ವಿವರಿಸ್ತಾ ಇದ್ರು. ಆಮೇಲೆ ನಮ್ಮ ಜನಾಂಗಕ್ಕೆ ಆಗ್ತಕ್ಕಂಥ ದೌರ್ಜನ್ಯಗಳು, ಸಿಗದಿದ್ದಂಥ ಸವಲತ್ತುಗಳ ಬಗ್ಗೆ ವಿವರಿಸ್ತಾ ಇದ್ರು. ನಮಗೆ ಬದುಕು ಕಷ್ಟ ಆಗ್ತಿರೋದು, ಕಷ್ಟ ಕೊಡ್ತಿರೋರ ಬಗ್ಗೆ ವಿವರಿಸ್ತಾ ಇದ್ರು. ಹೀಗೆ ಇನ್ನು ಹೊರಗಡೆ ವಿಚಾರಗಳನ್ನ ತಿಳಿಸ್ತಾ ಇದ್ರು. ಹೀಗೆ ಎಲ್ಲ ಹೇಳ್ತಾ ಇದ್ರು. ಅವಾಗೆಲ್ಲ ಒಂಥರ ಸರಿ ಅನಿಸ್ತಾ ಇತ್ತು, ಖುಷಿ ಆಗ್ತಾ ಇತ್ತು. ಅಂದರೆ ಇವ್ರು ಹೇಳ್ತಿರೋದು ನೋಡಿದ್ರೆ ಬಹುಶಃ ನೀವು ಇದ್ಯಾವುದು ಒಳ್ಳೆ ಸಂಘಟನೆ ಮಾಡ್ಕೊಂಡಿದ್ದಾರೆ ಇವರು ಅನ್ನೋಂಥದ್ದು ಅವಾಗ ಡೌಟ್ ಇತ್ತು ನಿಮಗೆ? ಖಂಡಿತ ಇತ್ತು. ಆವಾಗ ಇದೊಂದು ಒಳ್ಳೆ ಸಂಘಟನೆನೇ ಕೆಲಸ ಮಾಡ್ತಾ ಇದೆ, ಇದರಲ್ಲಿ ಒಳ್ಳೆ ಕೆಲಸ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ. ನಾನು ಇನ್ನೊಂದು ವಿಚಾರ ಕೇಳ್ಪಟ್ಟೆ, ರಾತ್ರಿ ನಾವೆಲ್ಲ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ವಿ, ಖುಷಿಯಾಗಿ ನಿದ್ದೆ ಮಾಡಿದ್ವಿ ಅಂತ. ಕಾರಣ ಏನು ಅಂತ? ಕಾರಣ ಇದೇನೆ. ಈಗೊಂದು 3-4 ದಿವಸ ನಾವು ಟಿ ವಿನಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ಈಗ ಅವರು ಸರೆಂಡರ್ ಆಗ್ತಿದ್ದಾರೆ ಒಂದು 5-6 ಜನಗಳು ಅಂತ ಗೊತ್ತಾಯಿತು. ಹಾಗೆಯೇ ಚಿಕ್ಕಮಗಳೂರಲ್ಲಿ ನಿನ್ನೆ ದಿವಸ ಶರಣಾಗೋದು ಅಂತ ಆಯಿತು. ಅದಕ್ಕೆ ಖುಷಿ ಪಟ್ಕೊಂಡು ನಾವು ಸಹ ಹೊರಟ್ವಿ. ಅಲ್ಲಿ ನೋಡಬೇಕು, ನಾವು ಅದನ್ನು ಸದ್ಯಕ್ಕೆ ನೋಡೇ ಇರಲಿಲ್ಲ, ಇನ್ನು ನೋಡಬೇಕಂತ ಹೊರಟ್ವಿ. ಓಕೆ, ಕೇಳಿದ್ರಲ್ಲ, ಇದು ಮುಂಡಗಾರು ಲತಾ ಅವರ ಸಹೋದರ ಚಂದ್ರಪ್ಪ ಅವರ ಹೇಳ್ತಿರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ರಾಯುಡು ಜೊತೆ ಮಂಜುನಾಥ್, ನ್ಯೂಸ್ 18 ಚಿಕ್ಕಮಗಳೂರು.